ಮೆಕ್ಕೆ ಬೇರೆ ಸಕ್ಕೆನೆಂದಿರುವ ಭಕ್ತರನ್ನ ಎನ್ನವದ ಬಲದ ಸಹಾಯ ದಂಡ ಒಕ್ಕಲಕ್ಕೆ ಹೊರ ಬಕ್ಕೆಲವಗಳನ್ನ ದಕ್ಕನ ಬರದಕ್ಕೆ ಮಕ್ಕ ಮಾರಿಯಂತೆ ಮೆರೆಯುವ ದುರ್ಮತಿಯ ಬ್ರಾಂಡ ಎಲ್ಲ ಮನ್ನವ ತಡಲೆಂದು ಹೊಡೆಯುವ ಸಿಡಿಲಿನ ಗರ್ಜನೆಯ ಮಾಡುತ್ತ ಪರಿಚಯ ಬಬ್ಬೆಯನ್ನಿಟ್ಟರೆ ಎಣ್ಣೆಯ ಪಟುತ್ತರವಾದ ರೋಚ ವೇಷಕ್ಕೆ ಮೇಲ್ಪರ್ವತಗಳ ಆವಿಯಾಗುವುದು ಗಂಜಿಗಳ ಯಾವುದು ಚಿಮ್ಮರಾಚಿದ ನಿರ್ಭಯದಿಂದ ತಮ್ಮ ತಮ್ಮ ಗುಹೆಗಳೇ ಸೇರಿದವು. ಎಣ್ಣೆಯ ಪಟುತ್ತರ ಪಟೋಪದೆಂಬಂದು ತೊರೆತ ಪರಕ್ರಮಣ ಎಂದು ಮಾತನಾಡಿಸುವುದಕ್ಕೆ ನೀನು ನಾರನರು ದೇವ ನಾರದರೆ ಅಡವಿಯೊಳಗೆ ಹಸಿರಿರಬೇಕು, ಭೂಮಿಯೊಳಗೆ ಸಸಿ ಇರಬೇಕು, ಮನೆಯೊಳಗೆ ಮುತ್ತಿನಂತಹ ಸೊಸೆ ಇರಬೇಕು, ಮಹಾಮಂತ್ರ ಗುರುತಿರಬೇಕು, ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಂದು ದಿನ ಸಾಯಲೇಬೇಕು, ಊರಿಗೆ ಒಳ್ಳೆಯವರಾಗಿ ಮನೆಗೆ ಮಗನಾಗಿ ಇರಬೇಕೆಂದ ಹೇಳಬಂದ ನನ್ನನ್ನು ಸಾರಥಿಯನ್ನು ತೋರದೇವ ಹೇಳಬೇಕೆಂದು ನಾಮಾಂಕಿತ ಸಾರಥಿ ಚೆನ್ನಾಗಿ ಕೇಳು ಎನ್ನ ನಾಮಾಂಕಿತದ ರೇತೆ ಏನು ದೇವ ಕೊಂಬತ್ತಿ ಬಾಡಂಬರ ತೊಂಬೆ ವೆಚ್ಚಮೆಸುವ ಚಂಬಚ್ಚವರ ತಿಶಯ ಬಪ್ಪು ಬಾಪುರೇ ಮಸ್ಕರ ಉತ್ಕರ ವಿಶ್ಲೇಷಣ ತದ್ಮಾತ್ರದೋ ಒಬ್ಬರಿಸಿ ನೆಲವೊಂಬೊತ್ತಿದರೆ ಬಲಂಕಿತರು ಎಲ್ಲ ಮನ್ನವ ತಾಳಲಾರದ ಯಾವುದು ಸಿಂಹರಾಶಿಯ ನಿರ್ಭಯದಿಂದ ತಮ್ಮ ತಮ್ಮ ಗುಹೆಗಳಿಗೆ ಸೇರಿದರು. ಸಾರಥಿ ಯಾವುದು ಊಟರಾಶಿ ಗಡಲವು ತಡೆಯಲಾರದ ಈ ಪಡವಿ ತಾಳಕ್ಕೆ ಪಟನೆಂದು ನಿರದವು. ಜರ್ ಜರ್ ಅಂಕಿತ ಮುಕುಟ ತಟ ತಡಿತ ಎನ್ನ ಕಾಲ್ನಡಿಗೆ ಎಂಕೊಂಡು ಯಾವುದೇ ಪ್ರಾಣಿ ಪಕ್ಷಿ ಸೇನಾ ಸಮೂಹ ನಿಲ್ಲಲಾರದೆ ಈ ಅಡವಿಗಳಿಗೆ ಸೇರಿದವು. ಸಾರಥಿ ಎಣ್ಣೆಯ ಹರ್ಪಟದ ರಭಸಕ್ಕೆ ಸಪ್ತ ಕುಲಾತ್ರಿಗಳೆಲ್ಲ ಗಲಿಬಿಲಿಗೊಂಡವು. ಇಂಥ ಮಾಂಬಳನ್ನಿದ್ದ ಸೂರ ನರವರ ಗಂಭೀರ ತದ್ಬೇಕರ ಮಹಾರಾಜರಂತ ಅಡಿಗಡಿಗೆ ಬಿಡದಂತೆ ಜೈವೇರಿ ಎಂದು ವರ್ಷಲೇ ಸಾರದೆ ಮಂಟಪಕ್ಕೆ ಬಂದ ಕಾರಣ ಏನೆಂದು ಕೇಳಿದ ಸಾರಥಿ ಯಾವುದು ತದ್ದೇಶದ ರಾಜ್ಯಗಳ ಎಣ್ಣೆಯ ಹರ್ಪಟಕ್ಕೆ ತಾಳಲಾರದ ತಮ್ಮ ತಮ್ಮ ರಾಜ್ಯಗಳನ್ನು ಬಿಟ್ಟು ಬರೇ ತಂದು ಎನ್ನ ಕೈವಶ ಮಾಡಿದರು. ಕದನಕ್ಕೆ ಬಂದ ಅತಿ ಬಂಡರಮ್ಮೆಣ್ಣೆ ಮುಚ್ಚೆ ಬಲದಿಂದ ಒತ್ತು ಗುಚ್ಚೆ ಕಲಿಸ ಕಪ್ಪ ಕಾಣಿಕೆಯನ್ನು ಕಸಿದುಕೊಂಡನು. ಸಾರಥಿ ಈ ದಶಕಗಳಲ್ಲಿ ಎಣ್ಣೆಯ ಬಲನ್ನಿತ ವೇಷ ಎಂದರಿಸಿ ದೇಶ ಸಂಚಾರ ಮಾಡಲು ಬರಣವಾಗಿ ಕಣ್ಣಿಯ ಸಾರಥಿ ಎನ್ನ ಏಕಾಂತರ ಮಂದಿರದ ಪದ್ಮಿನಿ ದೇವಿಯನ್ನು ಬರ ಹೇಳುವಂತ ನಾವು ಸಾರಥಿ ಅದರ ಪ್ರಕಾರವಾಗಲಿ ದೇವ. ಪದ್ಮಿನಿ ಮಾಮ ಕೊಡ್ರ ಹೂನೆಲ್ಲ ಕೊಡ್ರಪ್ಪ. ಕಾಂತ ನೀನು ಹೋಗುತ್ತಿರುವ ಪಯಣವೆಲ್ಲಿಗೆ? ಸುಂದರ ನಿನ್ನ ಸತಿಗಳಲ್ಲವೇ? ಅದು ಎಷ್ಟು ಮಾತ್ರ ತಿಳಿಸುವುದಿಲ್ಲ.
ತಿಳಿಸುವುದಿಲ್ಲವೇ? ಸಹಜವಾಗಿ ತಿಳಿಸುವುದಿಲ್ಲ ಸುಂದರ. ಕಾಂತ ಕಾಂತೆ ಹೇಳುವನೆ ಕೇಳು. ಕಳಸವನ್ನಿಟ್ಟು ಅಶ್ವಗಂಧಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ನೀನು ಹೋಗುತ್ತಿರುವ ಪಯಣಗಳಿಗೆ ಎನ್ನ ಪ್ರಾಣ ಕಾಂತೆ ಆಯೇ ಕಾಂತೆ ತಿಳಿದುಕೊಂಡು ನೀನೇನು ಸುಖಪಡುತ್ತೆ ಆಯೇ ಕಾಂತೆ ಎಷ್ಟು ಮಾತ್ರಕ್ಕೆ ನನ್ನ ಪಯಣದ ಸುದ್ದಿ ಹೇಳುವುದಿಲ್ಲ ಸುಂದರ. ಪಯಣದ ವಿಚಾರವನ್ನು ತಿಳಿಸುವುದಿಲ್ಲವೇ? ಸುಂದರ ಅಲ್ಲ ಅಲ್ಲೇ ಸುಂದರ ಕಾಂತ ಹೃದಯೇಶ್ವರ ವಲ್ಲಭ ವಲ್ಲಭೇ ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳ ಕಾಂತೆ
ಕೋದಂಡವನ್ನು ಹಿಡಿದು ಹೇಳದೆ ಕೇಳದೆ ಹೋಗುವ ವಿಚಾರವನ್ನು ಇನ್ನು ಮುಂದೆ ತಿಳಿಸುವಂತನಾಗೋ ಕಾಂತ ಮಹಾಗುಣವಂತ. ಸುಂದರಿಯೇ, ಯಾವ ಪುರುಷನಾಗಲಿ ತಾನು ಹೋಗುವ ಪಯಣವನ್ನು ಸತಿಯ ಮುಂದೆ ತಿಳಿಸಬಾರದೆಂದು ಆರ್ಯರ ಎಚ್ಚರಿಕೆ ಕೊಟ್ಟಿರೋರು. ಹೌದೇ? ಆದ ಕಾರಣ ನಾನು ಹೋಗುವ ಪಯಣದ ಸತಿಯನ್ನು ನಿನ್ನ ಮುಂದೆ ಹೇಳಿದರೆ ಜಯವು ಎಂದಿಗೂ ದೊರಕುವುದಿಲ್ಲ. ಹೇ ಕಾಂತಿ, ಆದ ಕಾರಣ ರಾಜ್ಯ ಕಾರ್ಯದ ಜೊತೆ ನಿನ್ನ ಮುಂದೆ ಹೇಳುವುದಿಲ್ಲ. ಬೇಡ ಬೇಡ ನಿನ್ನ ಬಿಡಿಗಳ ಬಡಿದ ನೀನು ಬಡ ನಲ್ಲ ಅಲ್ಲೇ ಸತಿಪತಿಗಳಂದರೆ ದೇಹ ಎರಡಾದರೂ ಜೀವ ಒಂದೇ ಎನ್ನುತ್ತಿರಬೇಕು. ಇಲ್ಲ ಇಲ್ಲ, ಯಾರು ಕಾಂತಿ ಆದರೆ ನಿನ್ನ ಪಯಣದ ವಿಚಾರವನ್ನು ತಿಳಿಸುವುದಿಲ್ಲ. ಮಾತ್ರಕ್ಕೆ ತಿಳಿಸುವುದಿಲ್ಲ. ನಲ್ಲ ಅಲ್ಲೇ ಹೇಳಿದರೆ ಕೇಳು. ಅದೇನು ವಿಚಾರವಾಗಿ ಹೇಳು ಕಾಂತಿ. ಕೈ ಹಿಡಿದ ಸಮರಾಗಿನಿ, ಕೈ ಕಮಲಾಗಿನಿ. ಕೈ ಹಿಡಿದ ಮಹಾರಾಗಿನಿ, ಕೈ ಕಮಲಾಗಿನಿ. ಯಾರು ನಿನ್ನ ಪಂಥವು, ಯಾರು ನಿನ್ನ ದೇಶವು, ಎನ್ನಯ ಪ್ರೇಮದಯನೆಯು. ಲ ಲ ಲ ಲ ಲ ಲ ಲ ಲ. ಕಾಂತಿ ದೇಹ ಎರಡಾದರೂ ಜೀವ ಒಂದೇ ಎನ್ನುವಂತಿರಬೇಕು. ಪ್ರಿಯ, ಏ ಆದ್ರೆ ಸತಿ ಮಾತನ್ನು ಕೇಳದೆ ಪತಿ ಹೋಗೋದು ಪತಿಯ ಲಕ್ಷಣವಲ್ಲ. ಅದೇ ಮೋಹನಾಂಗಿ, ಕಾಂತ, ನಾನು ಏನು ನಿನ್ನ ಯುಕ್ತಿಯನ್ನು ತಿಳಿದವನೇ ಹೇಗೆ? ಆದ್ದರಿಂದ ನಿನ್ನ ಪಯಣದ ವಿಚಾರವನ್ನು ತಿಳಿಸು ಕಾಂತ ಗುಣವಂತ. ಅಹೇ ಮೋಹನಾಂಗಿ, ನಾನೇನು ನಿನ್ನ ಯುಕ್ತಿಯನ್ನು ತಿಳಿದವನೇ ಹೇಗೆ? ಹೌದೇ? ನಿನ್ನಂತ ಸತೆಗೆ ದೊರಕಿದ್ದು ಎನ್ನ ಪುಣ್ಯವನ್ನು ತಿಳಿದುಕೊಂಡರು. ಅಹೇ ಕಾಂತಿ, ಕಾಂತ, ಕಡು ರೋಷದಿಂದ ತೆರೆದ ಪದವಿಗೆ ಕಡುವ ಕಡು ಭಯಂಕರನ ಕಾರ್ಯಗೋಷ್ಠಿ ನಿನಗೆ ಎದುರಿದೆ. ಸಂತೋಷದಿಂದ ನಿನ್ನ ಸಖರೊಡನೆ ಕಾಲಮ್ಮ ಕಳೆಯ ಮಂದಗಳಿಗೆ ಆಲೋಚನೆ. ಕಾಂತ, ಸಂತೋಷದಿಂದ ಕಾಲ ಕಳಿ ಎಂದು ಹೇಳ್ತೀಯ? ಹೌದು ಕಾಂತಿ, ನಾನು ಬರುವನಲ್ಲ ಕಾಂತಿ, ಬರುವೆ ಬರುವೆ ಕಾಂತಿ. ಈಗ ಹೋಗಬೇಡ ಎನ್ನುವೆ. ಅದು ಎಷ್ಟು ಮಾತ್ರಕ್ಕೆ ಹೇಳುವುದಿಲ್ಲ ಕಾಂತಿ. ಕಾಂತ, ಕಾಂತಿ, ನಾನು ಹೋಗಬೇಡ ಎಂದು ಹೇಳಿದೆನು. ನಾನು ಹೋಗೋಣ ಕಾಂತಿ, ನಾನು ಬಿಡುವುದಿಲ್ಲ. ಅದು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ಕಾಂತಿ. ಿ
ಮಾತ್ರಕ್ಕೆ ತರವಲ್ಲ. ಅದು ಯಾತಕ್ಕೆ ತರವಲ್ಲ ಸುಂದರಿ? ಪ್ರಿಯ ಪ್ರಿಯೇ, ಸತಿಯಾದ ಎನ್ನ ಮಾತು ಕೇಳು. ನಿನ್ನ ಪಂಥವನ್ನು ನಿಲ್ಲಿಸುವ ರಮಣ ಸನ್ಮೋಹನಾಭರಣ. ಹೇ ನೀರಜಾಕ್ಷಿಯೇ, ಹೇಳುವನು ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಉತ್ತಮ ಸತಿಪತಿಗಳ ಸಂಗತಿ ಪುತ್ರವತಿಯಾದ ಸತಿವದನ ಸರಿಯಾದ ವಧುವಿನಲ್ಲಿ ಸತಿಪತಿಗಳ ಮನಸ್ಸು ಒಂದಾದರೆ ಮನದೋಳು ಭ್ರಾಂತಿಪಡಿಸಿಕೊಂಡು ರಾಜ್ಯನಾಥವನ್ನು ತಾನು ನಡೆಸುವ ರಾಜ್ಯ ಕಾರ್ಯವನ್ನು ಮರೆಯುವುದು ಅಧರ್ಮವಲ್ಲವೇ? ಕಾಂತ ಕಾಂಚೆ, ನಾನು ಮರೆಯದೆ ಹೇಳಲಿಲ್ಲ. ಈ ಶಾಸ್ತ್ರವನ್ನು ನೀನೇನು ಅರಿಯದವಳೇ? ನಿನ್ನ ಮನದ ದೊಗಡವಂಬಿರು. ನಾನು ಹೋಗುವ ಪಯಣಕ್ಕೆ ಅಡ್ಡಿಯಾಗಬೇಡ ಸುಂದರ. ಬಿಡ ನಿನ್ನ ಮನದ ಗಾಬರಿ. ಕಾಂಚೆ, ಸುಂದರ, ನಿನಗೆ ಏತಕ್ಕೆ ಅಂತ ಪಂಥ? ಹೇ ಕಾಂಚೆ, ಕಾಂತ ಕಾಂಚೆ, ಸತಿಯ ಮಾತನ್ನು ಮೀರಿ ಹೋಗಬಾರದು. ನಾನು ಹೋಗುವ ಗೋಷ್ಠಿ ನಿನಗೆ ಯಾತಕ್ಕೆ ಬೇಕು ಸುಂದರಿ? ನಲ್ಲೇ ಒಲವಿನ ಚೆಲುವ ತಣಿಸುವ ಮನವ ಬಾಬಾರ ಜೊತೆಗಾರ ಬಾಬಾರ ಜೊತೆಗಾರ ಒಲೆದಿ ನಿನ್ನ ಬಿರನು ಚಿನ್ನ ಕಾಂತ, ಕಾಂಚೆ, ಈ ಅರಮನೆಯಲ್ಲಿ ನನ್ನ ಒಬ್ಬಳನ್ನ ಹಿರು ಎಂದು ಹೇಳುವಿಯಲ್ಲ? ಹೌದು ಕಾಂಚೆ. ಇದು ನಿನ್ನ ಮನಸ್ಸಿಗಾದರೆ ಹೇಗೆ ಬಂದಿತು? ಅದು ಯಾತಕ್ಕೆ ಬೇಕು ಸುಂದರಿ? ಕಾಂತ, ಕಾಂಚೆ, ನಿನ್ನನ್ನು ಬಿಟ್ಟು ನಾನು ಕ್ಷಣ ಮಾತ್ರ ಜೀವಿಸಲಾರೆನು ಕಾಂತ. ಇದು ನೋಡಿ ಇದರ ಪಂಥ. ಹೇ ಕಾಂಚೆ, ನಾನೆಷ್ಟು ವಿಧ ವಿಧವಾಗಿ ಹೇಳಿದರೂ ನಿನ್ನ ಮನದ ಅಭಿಲಾಷವನ್ನು ಬಿಡಲಿಲ್ಲ. ನನ್ನ ಪಯಣವನ್ನು ತೆಗೆದುಕೊಳ್ಳುವುದು ಮಾತ್ರ ನಿನಗೆ ಸರಿ ತೋರುವುದಿಲ್ಲ. ಹೇ ಕಾಂಚೆ, ವೈಯಾರವಂ ಮಾಡಿ ಮೀರಿದ ಶೃಂಗಾರವಂ ತೋರಿ ಎಣ್ಣೆಯ ಮರ್ಮವನ್ನು ತಿಳಿದುಕೊಳ್ಳುವುದು ಮಾತ್ರ ನಿನಗೆ ಸರಿ ತೋರುವುದಿಲ್ಲ. ಕಾಂಚೆ, ಮಾಡುವ ಕಾರ್ಯ ಯಾವುದಾದರೂ ಒಂದಿರುತ್ತದೆ. ರಾಜ್ಯ ಕಾರ್ಯದ ಸೊತ್ತೆ ಕೇಳಿ ನಿನ್ನಂತ ಸತಿಗಳಿಗೆ ಇದು ಶೋಭೆಯಲ್ಲ. ನೀಲಜಾಕ್ಷೆ, ಬಿಟ್ಟು ಬಿಡ ನಿನ್ನ ಮನದ ಅಪೇಕ್ಷೆ. ಕಾಂಚೆ, ಬಿಟ್ಟು ಬಿಡು ಎಂದು ಹೇಳಿದೆಯಲ್ಲ? ಹೌದು ಕಾಂಚೆ. ನಿನ್ನನ್ನು ಬಿಡಲು ಕಟ್ಟಿ
ಕಟ್ಟಿಕೊಂಡಿಲ್ಲ. ಅದು ಏತಕ್ಕೆ ಕಾಂತಿ? ಸುಖ ಸಂಸಾರ ಮಾಡೋದಕ್ಕಾಗಿ ಕಟ್ಟಿಕೊಂಡಿರುವಿನ. ಈ ಪ್ರಶ್ನೆ ಕೇಳುವುದನ್ನೇ ಬಿಟ್ಟು ಬಿಡ ಸುಂದರ ಕಾಂತ. ಹೌದು ಕಾಂತಿ. ಅಲ್ಲ ಅಲ್ಲೇ ನಾನು ನಿನ್ನನ್ನು ಬಿಟ್ಟು ಕ್ಷಣ ಜೀವಿಸಲಾರೆನೆಂದು ಹೇಳಿದಿನಲ್ಲ. ಅದು ಯಾತಕ್ಕೆ ಸುಂದರಿ? ನಲ್ಲ ಅಲ್ಲೇ ನಿನ್ನನ್ನು ನಾನು ಸರ್ವತ ಕಳಿಸಲಾರೆ ರಮಣ ಸನ್ಮೋಹನ ಭರಣ. ಪ್ರೀತಿ ಪಾತ್ರಳಾದ ಸುಂದರಿ ಸವಿಯಾದ ಒಂದು ಮಾತನ್ನಾಡುವೆ ಎನ್ನ ತೊಡೆ ಮೇಲೆ ಕುಳಿತುಕೋ. ಕಾಂತಿ ಒಂದು ಸಲ ಸುದ್ದೆ ಸಿಂಧು ದೇಶ ದೀಪರಿಗೆ ಎಣ್ಣೆಯ ಮುಟ್ಟಿಯ ಚದರಂಬರಂ ತೋರಣ ಹೋಗುಣ ಎನ್ನ ಮನದ ಕಾಂತ ಪ್ರಿಯ, ಅಲ್ಲೇ ಈ ಮಾತು ಕೇಳಿ ನನಗೆ ಎಷ್ಟು ಸಂತೋಷವಾಯಿತು ಗೊತ್ತೇ. ಅದು ಏತಕ್ಕೆ ಸುಂದರಿ? ನಲ್ಲ ನಲ್ಲೇ ಹೇಳಲೆ ಆಮೇಲೆ ಏನಾಗೋದು ಗೊತ್ತೇ? ಆಮೇಲೆ ಏನಾಯ್ತು ಸುಂದರಿ? ಉಲ್ಲಾಸ ಉಲ್ಲಾಸ ಉಲ್ಲಾಸ
ಸುತ್ತಾಡಲು ಹೊರಟಿವೆಯಲ್ಲ. ಹೇ ಕಾಂಚಿ, ನಾನು ನಿನ್ನ ಹಿಂದೆ ಬರಬೇಕೆಂದು ಎನ್ನ ಮನದ ಆಸೆಯಾಗಿರುವುದು. ಹಾ ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗು ಕಾಂತ ಗುಣವಂತ. ಹೇ ಕಾಂಚಿ, ನಾನು ಹೋಗುವುದು ದೇಶ ಸಂಚಾರಕ್ಕೆ. ನನ್ನ ಹಿಂದೆ ಬಂದು ಕರಕಟ್ಟವನ್ನು ಪಡುವುದಕ್ಕಿಂತ ಅರಮನೆಯಲ್ಲಿ ಸುಖದಿಂದಿರುವುದು ದೇಶ ಅಲ್ಲವೇ ಕಾಂಚೆ? ಕಾಂತ ಮಾಡುವುದಾದರೆ ಏನಿದೆ? ನಿನ್ನ ಹಂತಕ್ಕೆ ತರಲು ಸುಂದರಿ ಗಯ ಮಹಾರಾಜರ ಮನೋಹರೇ. ಕಾಂಚೆ, ಕಷ್ಟನೋ ಸುಖನೋ ಪತಿಯಿಂದ ಇರುವುದು ಸತಿಯ ಧರ್ಮ. ಹೇ ಕಾಂಚೆ, ಕಾಂತ ಕಾಂಚೆ, ನಿನ್ನ ಹಿಂದೆ ಬರಬೇಕೆಂದು ಎನ್ನ ಮನದ ಆಸೆಯಾಗಿರುವುದು. ಅದು ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಸುಂದರಿ. ಕರೆದುಕೊಂಡು ಹೋಗಲೇಬೇಕು. ಅದು ಏತಕ್ಕೆ ಸುಂದರಿ? ಬಾಣಾಸುರ ಹರಡಿರುವಾಗಪ್ಪ. ಹೇ ಕಾಂಚಿ, ನನ್ನ ಮನದಲ್ಲಿ ನಿನ್ನ ಹಿಂದೆ ಬರಬೇಕೆಂದು ಗಟ್ಟಿಯಾಗಿ ನಿರ್ಧಾರ ಮಾಡಿಕೊಂಡಿರುವೆ. ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗು ಪ್ರಿಯ, ಹಿಡಿ ಎನ್ನ ಕೈಯ. ಹೇ ಪದ್ಮಿನಿ ಅಣ್ಣಯ್ಯ ಪಟ್ಟದ ರಾಣಿ ಸುಂದರ, ನೀನು ಕೂಡ ದೇಶ ಸಂಚಾರ ಮಾಡಬೇಕೆಂಬ ಆಸೆ ಇದ್ದಂತೆ ತೋರುತ್ತಿದೆ. ಹೌದು ಪ್ರಿಯ. ಆದರೂ ಚಿಂತೆ ಇಲ್ಲ. ಹಾಗಾದರೆ ಪಟ್ಟು ಪೀತಾಂಬರವನ್ನುಟ್ಟು ಕೊಂಚಗದ ಕವಚವನ್ನು ತೊಟ್ಟು ಜಗಜಗಿಸುವ ಆಭರಣವನ್ನು ಹಾಕಿಕೊಂಡು ಒಯ್ಯಾರ ಮಾಡಿಕೊಳ್ಳೆ ರಾಣೆ. ಬಲಿಬೇಡ ಕಾಂತ. ಕಾಂಚೆ, ಹಾಗಾದರೆ ನಾವು ಹೋದ ಕಾರ್ಯ ಜಯವಾಗಲೆಂದು ಜಯದಾರ್ತಿಯನ್ನು ಮಾಡುವೆನು. ಈ ಪೀಠವನ್ನು ಅಲಂಕರಿಸು.
ನಿನ್ನ ಹಿಂದೆ ಬರುವೆನು ಕಾಂತ ಮಹಾಗುಣವಂತ. ನಿನ್ನಷ್ಟದಂತಾಗಲಿ ಕಾಂಚೆ. ಸಾರಥೆ ದೇಶ ಸಂಚಾರಕ್ಕೆ ಎನ್ನ ಪುಸ್ತಕ ವಿಮಾನವನ್ನು ಸಿದ್ಧಗೊಳಿಸಿ ಸಾರಥೆ ಹೋಗಲಿ. ಎನ್ನ ಪ್ರೀತಿಯಲ್ಲಾದ ಉದ ಎನ್ನ ಅವಳ ತಂದೆಯಾದ ಬಾಣಾಸುರನ ಯೋಗ ಮುದ್ರೆಯಲ್ಲಿಟ್ಟು ಅಡ್ಡ ಬಂದ ದಟ್ಟ ಮನದರಂತಟ್ಟಲ ಕಪಾಲಕ್ಕೆ ಕೊಟ್ಟ ಹಾದ ಮರ ಯೋಗ ಮುದ್ರೆಯ ಮೃದ ಉದಯಗಳನ್ನು ತರುತ್ತೇನೆ ನೋಡ ಸಾರಥಿ. ಬಾಣಾಸುರ ಕರ್ಕೊಂಬರೋಣ. ಯಾಕೆ ಲೇಟಪ್ಪ ದೇವ್ರು? ಬಾಣಾಸುರ ಹಿಂದಕ್ಕೆ ನಿಮ್ಮಪ್ಪನಾದ ಕಳ್ಳಕೃಷ್ಣನು ಗೋಪಿಕೆ ಶ್ರೀರು ಜಲದೊಳಗೆ ಸ್ನಾನವನ್ನು ಮಾಡುವ ಕಾಲದಲ್ಲಿ ಅವರ ವಸ್ತ್ರಗಳನ್ನು ಬಚ್ಚಿಟ್ಟುಕೊಂಡು ಅವರನ್ನು ಗೋಳಾಟಿಸಿದನು. ಇದಲ್ಲದೆ ಗೋಪಿಕೆ ಶ್ರೀರು ಮುಚ್ಚಿಟ್ಟ ಮೊದಲಿನ ಮಡಿಕೆ ಹಿಂದಿರುಗಿ ಅವರಿಗೆ ಕೊಟ್ಟನು. ಅದರಂತೆ ಎನ್ನ ಅರಮನೆಗೆ ನುಗ್ಗಿ ಎನ್ನ ಮಗಳನ್ನು ಕದಿಯಬೇಕೆಂದು ಬಂದಿರುವಿ ಹೈ ಕಳ್ಳ. ಹುಟ್ಟಿಸಿದ ತಂದೆಯ ಬುದ್ಧಿ ನಿನಗೆ ಬಿಟ್ಟದ ಹದಮರೆ ಹಿಂದಕ್ಕೆ ಸರಿದು ನಿಲ್ಲಬೇಕನೆ. ಎಲೈ ಕಂಚ ಪರದ ಹರತನಾಥ ಬಾಣಾಸುರನೇ ಎಲ್ಲ ಯವತನವನ್ನು ಆಲಿಸೋಗನೆ. ನಿನ್ನ ಪಾದಕ್ಕೆ ವಂದಿಸುವನು. ನಿನ್ನ ಮಗಳಾದ ಉಸೆಯನ್ನು ಎನಗೆ ಕೊಟ್ಟು ಲಗ್ನವನ್ನು ಮಾಡ. ನಿನ್ನೆ ನಿಮ್ಮ ಪಳೆಯಂ ಪಡೆದ ಬಂದ ಎನ್ನಂ ಸೇರುತ್ತೇನೆಂದು ಹೇಳಿದ ವಿಷಯವೋ ಇನ್ನೂ ಬರಲ್ಲ. ಆದ ಕಾರಣ ನಾನೇ ಇಲ್ಲಿಗೆ ಬಂದೆನು ಮಾವ. ನಮ್ಮಿಬ್ಬರ ಲಗ್ನವನ್ನು ಮಾಡಿಕೊಟ್ಟರೆ ನೋಡಿದ್ರೆ ಪುಣ್ಯವ. ಛೀ ಭ್ರಷ್ಟ, ನಿನ್ನ ಕೆಟ್ಟ ಕೈಗಳಿಂದ ಹೆಣ್ಣ ಪಾದವನ್ನು ಮುಟ್ಟಬೇಡ, ಮುಟ್ಟಿ ನಿಷ್ಠ ಮಾಡಬೇಡ. ಸಹಜವಾಗಿ ಮುಟ್ಟವೆನ ಮಾವಯ್ಯ. ಸುಮ್ಮನೆ ಬಂದ ಹಾದಿಯಂಬಿಡಿದು ಹಿಂದಕ್ಕೆ ಹೋದರೆ ಒಳ್ಳೇದಾಯ್ತು. ಹೋಗದಿದ್ದರೆ ಇಲ್ಲ ಹಾದರೆ ಬಳಿರೆ ಕಟ್ಟಲೆ ಕೊಟ್ಟಿ ನಿನ್ನ ರಟ್ಟಗಳನ್ನು ಬಿಡಿದು ಎನ್ನ ಅರಮನೆಯಿಂದ ಹೊರಗೆ ಹೋಗಿವನು. ಮರ್ಯಾದೆಯಿಂದ ಮಾನ ನಷ್ಟ ಮಾಡಿಕೊಳ್ಳದೆ ಬಂದ ದಾರಿಗೆ ಸುಂಕವಿಲ್ಲದೆಂದು ತಿಳಿದುಕೊಂಡು ಸುಮ್ಮನೆ ಹಿಂದಕ್ಕೆ ಹೊರಟು ಹೋಗು ಖಂಡಿಯ ಕಳ್ಳಕೃಷ್ಣನ ಮಗನೇ. ಓ ಮಾವಯ್ಯನೇ, ಎಲ್ಲ ಈ ಭ್ರಷ್ಟ ನಿನ್ನ ಮಗಳಾದ ವಿಜಯಲ ಎಲ್ಲೆನ್ನು ಲಗ್ನವಾಗುತ್ತೇನೆಂದೇಳಿದ ಕಾರಣ ಅವಳನ್ನು ಎನಗೆ ಕೊಟ್ಟ ಲಗ್ನವನ್ನು ಮಾಡಿ ನಿನ್ನ ಮೇಲಿನ ಭಾರವನ್ನು ಇಳಿಸಿಕೊಳ್ಳುತ್ತೇನೆ. ಅಹೋ ಮಾವಯ್ಯನೇ, ಗೋಳಿರ್ಯೋ ಒಂದ ಎರಡು ಜೀವಗಳನ್ನು ಬೇರೆ ಮಾಡಿದರೆ ನೀನ್ಯಾವ ಪುಣ್ಯವನ್ನು ಮಾಡಿದಂತಾಗುತ್ತದೆ ಮಾವ. ಬೇಗನೆ ಮಾಡಿ ನಂಬಿ ಬರ್ಬಿಟ್ಟು ಎಲೈ ಕುಲ್ಲನಾಥ ಕೊಲ್ಲಗರವನ ಕುಲದೀಪವೇ, ಎಲೈ ರಾಕ್ಷಸ ಕುಲದವನೇ, ಸೊಲ್ಲು ಸೊಲ್ಲಿ ಎನ್ನ ಮಗಳನ್ನು ಹೊಲಿಸುವನೆಂದು ಇಲ್ಲ ಸಲ್ಲದ ಬೂಟಾಟಿಕೆಯನ್ನು ಮುಂದೆ ತೋರಿದೆ. ಸಹಜವಾಗಿ ತೋರವೆನ. ಎಲೈ ಬಾಲಕನೇ, ಮಾವಯ್ಯನೇ, ನಾನೊಂದು ನೀತಿಯ ಶ್ಲೋಕಂ ಬೇಡವನು ಚೆನ್ನಾಗಿ ಹೇಳು. ಯಥ ಸರ್ಪಗಳ ಗ್ರಹಿಸಬೇಕೆಂದ ಶಾನಾಪೇಕ್ಷಿತ ತಥಾ ವೃತ್ತಿಗಳ ಗ್ರಹಿನ್ಯಾರಣ್ಯತೆ ಜೀವಿತ. ಎಲ್ಲ ಈ ಬಾಲಕನ ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಮಾವಯ್ಯ? ನಾಗ ಸರ್ಪದ ಬಾಯಿ ಒಳಗೆ ಸಿಕ್ಕಿ ಬಿದ್ದು ಅರ್ಧ ದೇಹವನ್ನು ಒಪ್ಪೆಯು ತಾನಿನ್ನು ಸ್ವಲ್ಪ ಸಮಯದೊಳಗೆ ಸಾಯುವನನ್ನು ಅರಿವಿಲ್ಲದೆ ತನ್ನ ಮುಂದೆ ಹಾರಾಡುವ ನನ್ನವನ್ನು ನೋಡಿ ಅದನ್ನು ತಿನ್ನಬೇಕೆಂದು ಬಯಸಿದಂತೆ
ಮಗನೇ, ನೀನೇನು ಸಾಮಾನ್ಯ ನೀಚಲೆ ಹೇಗೆ ಬಂದಂತೆ ಹೇಳಿದರೆ ಅಹೋ ಮಾವಯ್ಯನೇ ಈ ಮೂರ್ಖ ನಾನೊಂದು ನೀತಿಯ ಶ್ಲೋಕವೊಮ್ಮೆ ಹೇಳಿವೆನು ಚೆನ್ನಾಗಿಯ ಆಹಾರಾರ್ಥಂ ಕರ್ಮ ಕೋಯರ್ಧ ನಿಂದಂ ಆಹಾರೂಪಿ ಪ್ರಾಣ ಸಂಧಾರಣಂ ಪ್ರಾಣ ದಾಸತ್ವ ಜ್ಞಾನ ಸನೋತ ತತ್ವಜ್ಞಾನ ಭಕ್ತಿ ಸಾಧನ. ಮಾವಯ್ಯನೇ ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು ಮೂರ್ಖ? ಆಹಾರಕ್ಕೋಸ್ಕರವಾಗಿ ಪರರನ್ನು ನಿಂದಿಸಬಾರದು. ಆಹಾರ ಸೇವನೆಯು ಪ್ರಾಣ ಧಾರಣೆಗಾಗಿ, ಪ್ರಾಣ ಧಾರಣೆಯು ತತ್ವಜ್ಞಾನ ತಿಳುವಳಿಕೆಗಾಗಿ, ತತ್ವಜ್ಞಾನ ತಿಳುವಳಿಕೆಯು ಮುಕ್ತಿ ಸಾಧನೆಗಾಗಿ. ಅವು ಮಾವಯ್ಯನೇ ಈ ಭ್ರಷ್ಟ ಒಳ್ಳೆಯವರನ್ನು ಒಳ್ಳೆಯವರೆಂದೇ ನುಡಿಯಬೇಕವರದು, ಸುಮ್ಮನೆ ನಿಂದಿಸಬಾರದು. ಇದನ್ನೆಲ್ಲ ಚೆನ್ನಾಗಿ ಅರಿತು ತಿಳಿದು ನೋಡು ಮಾವ, ಬೇಗನೆ ಮಾಡು ನಮ್ಮಿಬ್ಬರ ರಕ್ಷಣ. ಸೈ ಫಲ ಫಲ ಎಷ್ಟು ಸೊಗಸಾಗಿ ಮಾತನಾಡಲು ಕಲ್ತಿದ್ದೀಯ. ಸಹಜವಾಗಿ ಮಾತನಾಡುವನು ಮಾವಯ್ಯ, ನಿನ್ನ ಮಾತಿಗೆ ಮೆಚ್ಚಿದೆ, ಮೆಚ್ಚಲೇಬೇಕು. ಎಲ್ಲ ಈ ಮದ ಅಂದನೇ ಓ ಮಾವಯ್ಯನೇ, ತಂದೆಯ ಬುದ್ಧಿ ಮಕ್ಕಳಿಗೆ ಬರದೆ ಎತ್ತಾಗೋದಿತ್ತು. ತಂದೆಯ ಬುದ್ಧಿ ಮಕ್ಕಳಿಗೆ ಬರ ಎತ್ತಗೊಳ್ಳುವನ. ನಿಮ್ಮಪ್ಪನಾದ ಶ್ರೀಕೃಷ್ಣನ ಮದವನ್ನು ನೆನೆಸಿಕೊಂಡರೆ ಇವರಿಗೂ ತಕ್ಕನೆಂದು ಉರಿದಳುವುದು. ಎಲ್ಲಲ್ಲಿ ಉಕ್ಕುದರು ರೋಹಿತ್ಯ ನಿಲುವು ಸಿಳಿದರು ಸಿಟ್ಟು ಶಾಂತ ಹೋಗಲಾರದು. ನಿನ್ನ ತಂದೆಯ ಮೇಲಿನ ದೇಶಕ್ಕೆ ನಿನ್ನ ದಯಿಸಿದರೆ ನನಗೆ ಪಾಪ ಬರುತ್ತದೆ. ನಿನಗೆ ಪ್ರಾಣದಾನ ಮಾಡ್ತದೆ. ಬಂದ ಹಾದಿ ಕುಡಿದು ಸುಮ್ಮನೆ ಹಿಂದಕ್ಕೆ ತೋಡೋ ಕಂಡಿಯ ಹದಮನೆ ಉತ್ತಿಸುವನೇ. ಅಹೋ ಮಾವಯ್ಯನೇ, ನನ್ನ ತಂದೆಯನ್ನ ಎಡೆ ಜಗತ್ತೇ ಜಗದೋದ್ಧಾರಕನೆಂದು ಪೂಜಿಸುವುದಲ್ಲ ಮಾವ. ನಿನಗ್ಯಾರೋ ತಪ್ಪು ಸಂದೇಶವನ್ನು ನೀಡಿರವರು. ಅಹೋ ಮಾವಯ್ಯನೇ, ಈ ಭ್ರಷ್ಟ ನೀನು ಹೇಳಿದಂತೆ ನನ್ನ ತಂದೆ ಏನಾದರೂ ಮೋಸ ಮಾಡಿದ್ದರೆ ಆತನು ಸರ್ವನಾಶವಾಗಿ ಮಾಡಬೇಕನು. ಅದೆಷ್ಟೇ ಯುಗಗಳು ಉರುಳಿದರೂ ಮತ್ತೆ ಮತ್ತೆ ಜನಿಸಿ ಸರ್ವ ಭಕ್ತರನ್ನು ಕಾಯುತ್ತ ಅವರಿಂದಲೇ ಜಗದೋದ್ಧಾರಕನೆಂಬ ಬಿರುದಾಂಕಿತನಾದ ನನ್ನ ತಂದೆಯನ್ನು ಈಗ ಬಂದಂತೆ ಬಗಳಿದರೆ ನನ್ನ ದಯಿಸಿ ಬಿಡುವನೇ ಬಂಡ ಆರಿಸ ನಂತರ ಕಿರುಡ ಎಲ್ಲ ಈ ಮೂಢಾತ್ಮನೇ, ಎಲ್ಲ ಈ ಮೂಢಮತಿಯೇ, ನನ್ನ ತಂದೆ ಜಗದೋದ್ಧಾರಕನೆಂದು ಹೆಣ್ಣ ಮುಂದೆ ಬಗಳಿದರೆ ನಿನ್ನ ತಂದೆ ಹಾದು ಹಿಡಿದು ಕಟ್ಟಿದು ಚಚ್ಚಿದರೆ ಮಾಡಿದ್ದರೆ ಬಲ್ಲೆ ದಿಟ್ಟ ಬಾಣಸೂರ ನಂಬ ಹೆಸರು ಸಾರ್ಥಕವೇನ? ನಿಮ್ಮ ತಂದೆಯಂತಹ ಮೋಸಗಾರನ ಸುದ್ದಿಯನ್ನು ನನಗೆ ಹೇಳಲಿಕ್ಕೆ ನಿನಗೆ ಸ್ವಲ್ಪ ಆದರೂ ನಾಚಿ ಆಗದಿಲ್ಲವೇ? ಹೇಗೆ ಹುಟ್ಟಿಸಿದ ತಂದೆಯು ನನ್ನ ತಂದೆಯನ್ನು ಬಲಕ್ಕೆ ಮಾವಯ್ಯ ಅದೇ ಉತ್ತರ ಮಾಡದೆ ಹಾಚಿ ನಡಿಲೆ ಹದಿ ಮುರುಗಲೆ ಮತಿ ಹಿಡಿದೆ ಗೋಳಿ ಬಳಿರ ಎಲ್ಲ ಈ ಸಾರಥೆ ನೋಡಿದ ಇವನು ಮಾತನಾಡುವರಿ ಇವನಿಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ಏನು ಕಾಲ ಕೂಡಿ ಬಂದಂತೆ ಕಾಣ್ತದಲೇ ಮೂರ್ಖ. ಎಲೈ ಅದಮನೆಂಬ ಬಾಣಾಸೂರನೇ, ಭಂಡ ಹೆಣ್ಣು ಕೊಡುವ ಮಾವನ ತಂದೆಯ ಸಮಾನನೆಂದೆದವರೆಗೆ ತಮ್ಮಲ್ಲಿ ಎದ್ದೆದ್ದು ಮೂಢಮತಿಯೇ ಮಕ್ಕಮತೆ ಎಂದಕ್ಕೆ ದುಶ್ವಾಸನೆಂಬ ಹದಮನ ದ್ರೌಪದಿಯ ಸೀರೆ ಎಂಬಿಡದ ಎಳೆಯುವಾಗ ಅದೆಷ್ಟು ಎಳೆದರೂ ಸವಿಯಲಾರದಷ್ಟು ಸೀರೆ ಎಂಬೆಟ್ಟು ಈ ಹೆಣ್ಣಿನ ಮಾನ ಕಾಪಾಡಿದವನು ನನ್ನ ಬಂದಂತೆ ಬುಗಳಿದರೆ ನಿನ್ನ ದಯಿಸಿ ನಿನ್ನ ನಾಲಿಗೆ ಎಂಬೆತ್ತೆ ನಿನ್ನ ಕಪಾಳಕ್ಕೆ ಕೊಟ್ಟೆ ನಿನ್ನ ಕಾಲುಗಳ ಮುರಿದು ಜಲದಲ್ಲಿ ನೆಲಕ್ಕೆಲ್ಲ ಮಾನ ನಷ್ಟ ಮಾಡಿಬಿಡುವನ ಎಲೈ ಮಂದಮತಿಯೇ
ವತ್ಸ ನಾಯಿಯಂತೆ ಬೊಗಳಿದರೆ ನಿನ್ನ ದಯಿಸಿ ಬಿಡುವನಲ್ಲೇ ಬಣ್ಣ ಎಲ್ಲ ಸೈ ಫಲ ಫಲ ಎಷ್ಟು ಸೊಗಸಾಗಿ ಮಾತನಾಡದು ಕಲ್ತಿದ್ದೀಯ. ಸಹಜವಾಗಿ ಮಾತನಾಡುವನಲ್ಲೇ ಅದಮ ಎಲ್ಲ ಈ ಹದಮನೇ ಏನು ಮಾತನಾಡಿದಿ? ಎತ್ತ ಮಾತನಾಡಿದವನ ನಿನ್ನೆ ಮೊನ್ನೆ ಹುಟ್ಟಿದವನು ನೀನು ನನ್ನ ದಹಿಸುವಿಯ. ನಿನ್ನ ಮೇಲೆ ನಾನು ಬಿಟ್ಟಿದ್ದರೆ ನನ್ನ ಕೈಯಲ್ಲಿ ನಿನ್ನ ಮನೆಯಲ್ಲ. ಸೈ ಫಲ ಫಲ ಇಂದಿಗೆ ದಿನ ನಿನ್ನ ಋಣ ತಿರಿತು ನಿನ್ನ ಕುಲದೇವರನ್ನು ನೆನೆಸಿಕೋ. ಇಂದಿಗೆ ನಿನ್ನ ದೇವರನ್ನು ನೆನೆಸಿಕೋ. ಏತಕ್ಕೆ ತಡ ಇನ್ನೇತಕ್ಕೆ ತಡ ದೊಡ್ಡವರನ್ನೇ ಬಾಯಿಗೆ ಬಂದಂತೆ ಬಗಳುವೆಯ ಬಂಡ. ಸಹಜವಾಗಿ ಬಗಳುವನೇ ಕಷ್ಟ. ನಿನ್ನ ಬಾಯಿ ಮೇಲೆ ಬರೆದು ನಿನ್ನ ತಂದೆಯನ್ನು ಕರೆಸಿ ನಿಮ್ಮನ್ನು ವಿತ್ತದಲ್ಲಿ ಓಡಿಸಿದಿದ್ದರೆ ಬಾಬು ಬಾಬರು ನಾನು ಈ ಭೂಮಿ ಮೇಲೆ ಹುಟ್ಟದ್ದು ಸಾರ್ಥಕವೇನು ಹದಮ. ನಿನ್ನಲ್ಲಿ ಪ್ರಾಣವಿದ್ದರೆ ಮಾಡಿಲ್ಲ ಸಂಗ್ರಾಮ. ರಕ್ಕಸ ಕೊನ್ನಿಯೇ ಮೂರ್ಖ ಅಖಂಡ ಮಾನವನಿತ ನಿಂತ ನನಗೆ ದಾಟಿ ಯಾರಿಲ್ಲವೆಂದು ಹೊಗಳುವೆಯ ಹೇಗೆ? ಎಲೈ ಮೂಢಾತ್ಮನೇ, ಮೂರ್ಖ ನಿನ್ನಂತಹ ಮೂರ್ಖನಂತದ ಬಡೆಯುವುದಕ್ಕೆ ನನ್ನಪ್ಪನೇ ಅಡ್ಡ ಬಂದರೆ ಅವರ ಎದೆಗಳಂ ಸೀಳೆ ಕರುಳುಗಳಂ ಕೆತ್ತಿ ನಮ್ಮ ಕುಲದೇವರಿಗೆ ಹಾರ ಮಾಡಿ ಹಾಕಿಸಿಬಿಡೋಣ. ಮಲೆಯನ್ನೊಡನೆ ಸಂಗ್ರಾಮವನ್ನು ಮಾಡದೆ ಕನ್ಯಾದಾನವನ್ನು ಮಾಡಿಕೊಡು ಮಾವ. ಕೃಷ್ಣ ಕೃಷ್ಣ ಬಾಬಾ. ಎಲ್ಲ ಈ ಹಂಜು ಮೂರ್ಖನ ಹಾದ ಕುಲದೀಪವೇ. ಮೂರ್ಖನೇ, ನಾನೊಂದು ಸಲ ನಿರ್ಧಾರ ಮಾಡಿದ್ದನ್ನು ಮರೆಯುವವನಲ್ಲ, ತೊಟ್ಟಾಗಿ ತಪ್ಪಿ ನಡೆಯುವನಲ್ಲ. ನಾನೊಂದು ಸಲ ನಿರ್ಧಾರ ಮಾಡಿದರೆ ಮರೆಯುವನಲ್ಲ, ತೊಟ್ಟಾಗಿಯೂ ತಪ್ಪುವನಲ್ಲ. ಎಲ್ಲ ಈ ಬಾಲಕನೇ, ಮೂರ್ಖನೇ, ಕೆಟ್ಟ ಯೋಚನೆ ಮಾಡಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಸುಮ್ಮನೆ ಬಂದ ಹಾದಿ ಬಿಡದು ಹಿಂದಕ್ಕೆ ಹೋದರೆ ಒಳ್ಳೆದಾಯ್ತು. ಹೋಗದಿದ್ದರೆ ಇಲ್ಲ ಹೋದರೆ ನೋಡಬೇಕಾಯ್ತು. ಮೂಡಾಡ್ತಾ ಹೆಣ್ಣ ಕೊಯ್ಯಲು ಸಾಯಬೇಡ. ಎಲೈ ರಕ್ಕಸಾದ ಮನೆ, ನಿನ್ನಂತಹ ಮೂರ್ಖನೆಂಸದ ಬಡಿಯುವುದಕ್ಕೆ ನನಗ್ಯಾವ ಲೆಕ್ಕವಿಲ್ಲ. ನಿಮ್ಮಂತಹ ದೃಢ ಕುಲ್ಯಗಳು ಎರಡು ದಿಕ್ಕಿಗೆ ಲೆಕ್ಕವಿಲ್ಲದೆ ಮಣ್ಣು ಮುಕ್ಕಿಸಿಲ್ಲ. ಎಲೈ ಮೂಢಾತ್ಮನೇ, ನಾನೆಷ್ಟು ಹೇಳಿದರೂ ನೀನು ಕೇಳುವುದಿಲ್ಲ. ನಿನ್ನ ಜೊತೆ ಮಾತನಾಡಿದರೆ ಏನು ಸಾರ್ಥಕವಿಲ್ಲ. ಮಾತನಾಡಿ ಸಾರ್ಥಕವೇ ಮೂರ್ಖ. ಈ ಯುದ್ಧದಲ್ಲಿ ನಿನ್ನ ಜಯಿಸಿ ನಿಮ್ಮ ಮಗಳನ್ನು ಕರೆದುಕೊಂಡು ಹೋಗಿ ಲಗ್ನವಾಗದಿದ್ದರೆ ಗೋಳಿರಿಯ ಯುದ್ಧಕ್ಕೆ ನಿಲ್ಲಲಿ ಆಗಮ ಬಾಣಾಸುರ ಸಾರಥಿ ನೋಡಿದೀಯ ಇವನು ಮಾತನಾಡುವುದ ರೀತಿ? ಯುದ್ಧ ಮಾತನಾಡಿರುವ ಹುಡುಗನೆಂದು ನಾನೆಷ್ಟು ಸಹಿಸಿಕೊಂಡ ಕಾಲಕ್ಕೂ ಬಾಯಿಗೆ ಬಂದಂತೆ ಬೊಗಳುವನು. ಸಹಜವಾಗಿ ಬೊಗಳುವನಲ್ಲೇ ಭ್ರಷ್ಟ. ಎಲ್ಲ ಈ ಮಂದಮತಿಯೇ, ಈ ಮೂರ್ಖಮತಿಯೇ, ನಿನಗೇನು ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ನಿನಗೂ ಕಾಲ ಕೂಡಿ ಬಂದಂತೆ ಕಾಣುತ್ತದೆ. ಈ ಕುಲಕಂಟಕನೇ, ನಿನಗೆ ಪ್ರಾಣದ ಭಯ ಬಹು ಎತ್ತು. ಎಚ್ಚರಿಸಿಕೋ. ಎಲೈ ಹದಮನೆ, ಎಲೈ ಭಂಡ, ಬೋಳಿರಿ ಯುದ್ಧಕ್ಕೆ ನಿಲ್ಲಲು ಹದಮ ಹಾರಿಸುವುದನ್ನು ಗಗನಾಂತರ ಕೆರೊಂಡ.
ಎಲ್ಲ ನಿಂತು